ಹಲೋ ಗೈಸ್, ಎಲ್ಲ ಹೇಗಿದ್ದಾರೆ? ಎಲ್ಲ ತುಂಬ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ. ಇವತ್ತು ಮತ್ತೆ ನಾನು ಕೋಟೆದು ಪಾರ್ಟ್ 1 ಅಷ್ಟೇ ವಿಡಿಯೋ ಮಾಡಿದ್ದೆ. ಒನಕೆ ಒಬ್ಬವನ ತಿಂಡಿ ತೋರಿಸಿದ್ದೆ ಮತ್ತು ಕುದುರೆ ಹೆಚ್ಚೆ ವಿಡಿಯೋ ಮಾಡ್ತೀನಿ ಅಂದು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ, ಡಿಲೀಟ್ ಆಗಿಬಿಡ್ತಾಯಿಲ್ಲ. ಈ ಸತಿ ಮತ್ತೆ ಇನ್ನೊಂದು ಸತಿ ಮಾಡೋಕ್ಕೆ ಬಂದಿದ್ದೀನಿ ನೋಡಿ. ಲಾಸ್ಟ್ ಟೈಮ್ ಇದೇ ಪ್ಲೇಸಲ್ಲಿ ಸ್ಟಾಪ್ ಮಾಡಿದ್ದೆ ವಿಡಿಯೋ, ಮತ್ತು ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿಂದ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಗುರು, ಯಾಕಂದರೆ ಕುದುರೆ ಹೆಜ್ಜೆ ಇದೆ ನೋಡೋಕ್ಕಂತ. ಮೇಲಿಂದ ವ್ಯೂ ಅದ್ಭುತವಾಗಿದೆ, ಸುತ್ತ ಮಳೆ ಆವರಿಸ್ಕೊಂಡ್ಬಿಟ್ಟಿದೆ. ಜಾರ್ಬೋದು. ಅರೆ ಶೂಸ್ ಹಾಕೊಂಡು ನಾನು ಲಾಸ್ಟ್ ಟೈಮ್ ನಾನು ಹೇಳ್ಕೊಂಡ್ಬಿಟ್ಟಿದ್ದೀನಿ. ಶೂ ಹಾಕಂದ್ರೆ ಅಷ್ಟು ಜಾರೋದಿಲ್ಲ ಅಂತ. ಈ ಮಳೆಯಲ್ಲಿ ಹೆಂಗಿರುತ್ತೆ ಅನ್ನೋ ಗೊತ್ತಿಲ್ಲ, ಎಷ್ಟೇ ಗ್ರಿಪ್ ಇದ್ರೂ ಸ್ವಲ್ಪ ಜಾರುತ್ತೆ ಶೂ ಬರೋ. ಕುದುರೆ ಹೆಜ್ಜೆ ಹತ್ತಕ್ಕಿಂತ ಮುಂಚೆ ನಮಗೆ ಇಲ್ಲಿ ಫಸ್ಟ್ ನಿಮಗೆ ಸಂಸ್ಕೆ ಸಿದ್ದೇಶ್ವರ ದೇವಸ್ಥಾನ ಸಿಗುತ್ತೆ. ಒಳಗೆ ನಾನು ಎಷ್ಟೇ ಪ್ರಯತ್ನ ಪಟ್ಟರು ವಿಡಿಯೋ ಮಾಡೋಕ್ಕಾಗಲ್ಲ, ಫುಲ್ಲು ಕತ್ಲು ಆವರಿಸ್ಕೊಂಡಿದೆ. ಇಕ್ಕಟ್ಟಿದೆ ಅಲ್ಲಿ ಸ್ವಲ್ಪ ಬರೋಕ್ಕೆ, ದಪ್ಪ ಇರೋರು ಬರೋಕ್ಕಾಗಲ್ಲ. ಓಕೆ, ಇಲ್ಲಿ ಬರ್ತಿದ್ದಾರೆ ನೋಡಿ, ಈ ಕಡೆಯಿಂದನೂ ಬರ್ಬೋದು. ತೀರಾ ದಪ್ಪ ಇದ್ದಾರೆ ಅಂದರೆ ಈ ಕಡೆ ಬರೋಕ್ಕಾಗುತ್ತೆ, ಯಾಕಂದರೆ ಅಲ್ಲಿ ಸಿಕ್ಕಂದ್ರೆ ಬರೋಕ್ಕಾಗೋದಿಲ್ಲ. ಓಕೆ, ಇದು ಇಲ್ಲಿಂದ ಹತ್ತೋದು, ಅಲ್ಲಿ ನಿಂತ್ಕೊಂಡು ನೋಡ್ತವ್ರೆ. ದೇವರು ಮತ್ತೆ ಲೇಟ್ ಮಾಡೋದು ಬೇಡ, ಇನ್ನು ಕುದುರೆ ಜಾತನ ಬನ್ನಿ. ಹುಷಾರಾಗಿ ಕಾಲಿಡಬೇಕು, ಅಪ್ಪಿ ಬೇರೆ ಕಡೆ ಕಾಲಿಟ್ರೆ. ನಾನು ಬಂದಿರೋದು ಈಗ ಮಳೆಗಾಲದಲ್ಲಿ ಬಂದಿದ್ದೀನಿ. ಮಳೆ ಸಿಕ್ಕಾಪಟ್ಟೆ ಇದೆ ಅಲ್ಲ, ಜಾರ್ಬೋದು. ಈ ಕಡೆಯಿಂದ ನೋಡಿ ಸುಮ್ಮನೆ ನೀರು ಹರಿತಾ ಇದೆ. ನೋಡಿ ಯಾವ ಥರ ಇದೆ ಅಣ್ಣ. ಫಸ್ಟ್ ಟೈಮಾ ನೀವು ಬರ್ತಿರೋದು? ಹೌದು ಬ್ರೋ, ಫಸ್ಟ್ ಟೈಮಾ? ಹಾಂ. ಹೋಗೋದು ಇದೇಕಾಗಲ್ವಲ್ಲ, ಆ ಕಡೆಯಿಂದ ಹೋಗೋದು ಈಸಿ ಇದೆ. ಅಂದರೆ ತಿರುಪತಿ ನಮ್ಮದು. ಕನ್ನಡ ಮಾತಾಡ್ತೀರಾ? ಇಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡೋದು. ಹಾಂ ಹಾಂ. ದೇವರು, ನಾವು ಬಂದಿರೋ ಈ ಕೋಟೆಗೆ ಟೈಮ್ ಅಂತಾರು ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯಾಕಂದರೆ ಇಲ್ಲಿಂದ ವ್ಯೂ ನೋಡಿದ್ರೆ ಅಂದರೆ ಸಿಕ್ಕಾಪಟ್ಟೆ. ನೀವು ಬೆಳಗಿನ ಜಾವ 7 ಗಂಟೆಗೆ ಬಂದರೆ ಹೆಂಗಿರುತ್ತೆ ಗೊತ್ತಾ, ಆ ಥರ ಇದೆ ನೋಡಿ. ಚಳ್ಳಕೆರೆ ಹೌದು, DNS ಬ್ರೋ. ಹಾಯ್. ನೋಡ್ದಂಗೆ ಓಡೋಗ್ತಿದೆ. ಬೇಡ ಬನ್ನಿ, ನಾವಂದರೆ ಆಗಲ್ಲ ಅನ್ಸುತ್ತೆ ಅದಕ್ಕೆ. ಯಾವ್ರು ನಿಮ್ಮದು? ಚಳ್ಳಕೆರೆನಾ? ಇದೇ ಫಸ್ಟ್ ಹತ್ತುತ್ತಿರೋದು? ನೀವು ಇದೇನಾ? ಚಳ್ಳಕೆರೆ ಅವರು? ವ್ಯೂ ಹೆಂಗೆ ಕಾಣಿಸ್ತಿದೆ ಈಗ? ಫುಲ್ ಅದು ಗಾಳಿ ಬೀಸ್ತಿದೆ. ಕೋತಿಗಳು ನೋಡಿ ಹೆಂಗೆ ಕುಂತಿದೆ.
ಈ ಕಡೆ ನೋಡ್ತಿದ್ದೀರಲ್ಲ ನೀವು, ಇದು ಜೈಲಿದು. ಶತ್ರುಗಳೆಲ್ಲ ಯಾವಾಗ ಇವ್ರ ಕಡೆ ಬೀಳ್ತಿದ್ರು ಅವಾಗ ಇಲ್ಲಿನ ಎಲ್ಲರನ್ನೂ ತಂದು ಬಂಧಿಸ್ತಿದ್ರು. ಈ ಕಡೆ ಎಲ್ಲ ಆ ಕಡೆನೂ ಒಂದಿದೆ, ಈ ಕಡೆ ಒಂದಿದೆ. ನೋಡಿರಿ ಯಾವ ಆ್ಯಂಗಲಲ್ಲೂ ನಿಮಗೆ ಜೈಲ್ ಥರ ಕಾಣೋದಿಲ್ಲ, ಬಟ್ ಈಗೆಲ್ಲ ಹಾಳಾಗಿದೆ ಸಂಪೂರ್ಣ, ಅದಕ್ಕೆ ಜೈಲ್ ಥರ ಕಾಣಿಸ್ತಿಲ್ಲ. ಈ ಕಡೆಗೆ ಹೋಗೋಕ್ಕೂ ಕೂಡ ಬಿಡೋದಿಲ್ಲ. ಬಟ್ ಕೆಲವೊಂದು ಜನ ಕದ್ದು ಮುಚ್ಚಿ ಹೋಗ್ತಾರೆ, ಹೆಂಗೆ ಹೋಗ್ತಾರೋ ಗೊತ್ತಿಲ್ಲ ನಿಜವಾಗ್ಲೂ. ಓಕೆ, ಈ ಚಿತ್ರದುರ್ಗ ಸ್ವರ್ಗ ನೋಡಿ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಎಷ್ಟೇ ನೋಡಿದ್ರೂ ಸಾಲದು, ಸ್ವರ್ಗ ಕಾಣಿಸುತ್ತೆ ಗುರು. ಈ ವಿಡಿಯೋನ ಎಂಡ್ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ, ಆ ಥರ ಫೀಲ್ ಹೊಡಿತಿದೆ. ಆದರೂ ಕೂಡ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.